ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 601ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹನುಮಾನ ತಾನು ಬಂದ ಸುದ್ದಿಯನ್ನು ಮುಟ್ಟಿಸ್ಬೇಕು, ದಂಡಿಸಿ ಹೋಗಬೇಕಂತ ತಿಳ್ಕೊಂಡು ವನ ನಾಶ ಮಾಡ್ತಿರ್ತಾನೆ. ರಾಕ್ಷಸರಿಗೆ ಹೋಗಿ ರಾವಣನಿಗೆ ಸುದ್ದಿ ಮುಟ್ಟಿಸ್ತಾರೆ. ರಾವಣ ಒಂದು 10,000 ಕಿಂಕರ ರಾಕ್ಷಸರನ್ನು ಹನುಮಾನನನ್ನು ಬಂಧಿಸಲಿಕ್ಕೆ ಕಳಿಸ್ತಾರೆ. ಅವರು ಶರವೇಗದಿಂದ ಹನುಮಾನನ ಬಳಿ ಬರ್ತಾರೆ. ಹನುಮಾನ ಅವರ ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡು ಸುತ್ತುವರ್ತಿರ್ತಾರೆ. ಹನುಮ ಏನು ಮಾಡ್ತಾನೆ, ತನ್ನ ಬಾಲನ ಒಂದು ಆಯುಧ, ಆ ಬಾಲವನ್ನು ಎತ್ತಿ ನಳಕ್ಕೆ ಅಪ್ಪಳಿಸ್ತಾನೆ. ಮುಂದುವರೆದು ಗರ್ಜಿಸಿದನು ಚಪ್ಪಾಳೆ ತಟ್ಟಿ ಹನುಮ, ಕೇಳಿ ಉದುರಿದವು ಆಕಾಶದಿ ಬೆದರಿ ಹಕ್ಕಿಗಳು. ನೋಡಿ ಯಾವ ರೀತಿಯಾಗಿ ಕವಿ ವಾಲ್ಮೀಕಿಯವರು ಈ ಶ್ಲೋಕದಲ್ಲಿ ಹೇಳ್ತಾರೆ. ನೋಡಿ ಹೇಗಿದೆ ಇದು. ಅವನು ಬಾಲ ಬಡಿದು ಗದ್ದರಿಸಿ ಚಪ್ಪಾಳೆ ತಟ್ತಾನೆ ಎರಡು ಕೈಯಿಂದ. ಹನುಮ ಬಾಲ ಹೊಡೆದ ನೆಲಕ್ಕೆ ಅಪ್ಪಳಿಸಿ ಗದ್ದರಿಸಿ ಗರ್ಜನೆ ಮಾಡಿ ತನ್ನ ಕೈಗಳಿಂದ ಚಪ್ಪಾಳೆ ತಟ್ತಾನೆ. ಆ ಗರ್ಜನೆ ಮತ್ತು ಚಪ್ಪಾಳೆ ಸಪ್ಪಳಕ್ಕೆ ಆಕಾಶದಲ್ಲಿ ಹಾರಿ ಹೊಂಟಿದ್ದಲ್ಲ ಹಕ್ಕಿಗಳು ಬೆದರಿ ನೆಲಕ್ಕೆ ಬಿದ್ದು ಬಿಡ್ತಾವೆಲ್ಲ. ನೋಡಿ ಇದರಲ್ಲಿ ಕಾವ್ಯದ ಮೆರಗು ಹೆಂಗಿದೆ ನೋಡಿ. ರಾಮ ಲಕ್ಷ್ಮಣರಿಗೆ ಜಯವಾಗಲಿ, ಸುಗ್ರೀವನಿಗೆ ಜಯವಾಗಲಿ, ರಾಮದೂತ ಹನುಮಾನ ಶತ್ರು ಸಂಹಾರಕ ಘೋಷಣೆ ಮಾಡಿಬಿಡ್ತ ನಾವು. ಯಾರಪ್ಪ ಅಂದರೆ ರಾಮ ಲಕ್ಷ್ಮಣರಿಗೆ ಜಯವಾಗಲಿ ಅಂತ ನಾವು ಈ ಯುದ್ಧಕ್ಕೆ ಹೋಗೋ ಮುಂದೆ ತಮ್ಮ ನಾಯಕರ ಬಗ್ಗೆ ಹೇಳ್ತಿರ್ತಾರೆ. ಯುದ್ಧಕ್ಕೆ ಹೋಗೋ ಮುಂದಂತೂ ನಮ್ಮ ಭಾರತದ ಸೈನ್ಯ ಯುದ್ಧ ಕೊಂಡಿದ್ದಪ್ಪ ಅಂದ್ರೆ ಭಾರತ್ ಮಾತಾ ಕಿ ಜಯ ಅಂತ ಹೋಗ್ತಾರೆ. ಹಿಂದೆ ರಾಜ ಮಹಾರಾಜರದ ಯುದ್ಧ ಕೊಂಡಿರೋದ್ರೆ ಆ ರಾಜನ ಹೆಸರು ತೊಗೊಂಡು ಜಯ ಆಗಲಿ ಅಂತ ಹೇಳ್ತಾರೆ. ಇವತ್ತು ಅದೇ ಜಯಕಾರ ಇದೆ. ಇಲೆಕ್ಷನ್ದಾಗ ಯಾರು ನಿಂತಿರ್ತಾರಲ್ಲ ಅವ್ರಿಗೆ, ಯಾರು ಆಮಿಷಗಳನ್ನು ಒಡ್ಡಿರ್ತಾರಲ್ಲ ಅವ್ರಿಗೆ ಜಯಕಾರ ಹಾಕೊಂಡು ಹೋಗುವಂಥದ್ದಿದೆ. ಆಗಿನ ಜಯಕಾರಕ್ಕೂ ಈಗಿನ ಜಯಕಾರಕ್ಕೂ ವ್ಯತ್ಯಾಸ ಇದೆ. ಈಗಿನ ಜಯಕಾರದ ಹಿಂದೆ ಸ್ವಾರ್ಥ ಇದೆ. ನನಗೆ ಏನಾದರೂ ಇವ್ನು ಕೊಡ್ಬೋದು, ನನಗೆ ಏನು ಮಾಡ್ಬೋದು, ಹೆಲ್ಪ್ ಮಾಡ್ಬೋದು, ದುಡ್ಡು ಕೊಡ್ಬೋದು. ದುಡ್ಡಿಂದ ಎಲ್ಲ ಬಾಡಿಗೆದಾರರ ಹೆಚ್ಚಿದಾರೆ ಈಗೆಲ್ಲ. ಮೊದಲು ಜನನಾಯಕನ ನೋಡಲಿಕ್ಕೆ ತಾವು ಖರ್ಚು ಮಾಡ್ಕೊಂಡು ಬರ್ತಿದ್ರು. ಇವತ್ತು ಹಾಗಿಲ್ಲ. ಜನನಾಯಕ ಮಂದಿನ ಕೂಡಿಸ್ಬೇಕಾದ್ರೆ ಅವ್ರಿಗೆ ಕೂಲಿ ಕೊಡಬೇಕು, ಊಟ ಕೊಡಬೇಕು, ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಈ ಸ್ಥಿತಿ ಬಂದು ಜಯಕಾರ ಹಾಕಬೇಕನ್ನೋ ದುಡ್ಡು ಕೊಡಬೇಕು. ಅವ ದುಡ್ಡು ಕೊಟ್ಟಿದ್ದೆಲ್ಲ ಯಾರೋ ಚಪ್ಪಾಳೆಯನ್ನು ತಟ್ಟೋದಿಲ್ಲ ಜಯಕಾರ. ಇವತ್ತಿನ ಸಭೆಗಳಲ್ಲಿ ಅದೇ ಇದೆ. ಒಂದು ಗುಂಪ ಇರ್ತದೆ, ಅದು ಪದೇ ಪದೇ ಜಯಕಾರ ಹಾಕೋದು ಅವ್ರ ಭಾಷಣಕ್ಕೆ. ದೇ ಆಲ್ ಆರ್ ಪೇಯ್ಡ್ ಸರ್ವೆಂಟ್ಸ್. ಅವಾಗ ಹಿಂಗೆ ಇರೋಕ್ಕಿಲ್ಲ. ಅವ ಮೊದಲೇ ಹೇಳ್ತಾನೆ, ನೋಡಪ್ಪ ನೀವು ಯುದ್ಧಕ್ಕೆ ಬಂದ ಕೂಡಲೇ ಮೊದಲೇ ಹೇಳ್ಬಿಡ್ತಾನೆ, ರಾಮ ಲಕ್ಷ್ಮಣರಿಗೆ ಜಯವಾಗಲಿ. ಯುದ್ಧದ ಘೋಷಣೆ ಇದು. ಸುಗ್ರೀವನಿಗೆ ಜಯ ಆಗಲಿ, ತನ್ನ ರಾಜ ಅವನು. ನಾನು ಯಾರಪ್ಪ ಅಂದರೆ ರಾಮದೂತ, ಸಾಮಾನ್ಯ ವ್ಯಕ್ತಿ ಅಲ್ಲ, ನಾನು ರಾಮನ ದೂತ. ನಾನು ಬಂದೇನಿ, ರಾಯಭಾರಿ, ನಾನು ಬಂದೇನಿ. ಶತ್ರು ಸಂಹಾರಕ ಹಂಗ ಅಲ್ಲ, ನಾನು ವೈರಿಗಳನ್ನು ಸಂಹಾರ ಮಾಡುವಂಥ ಶಕ್ತಿ ನನ್ನಲ್ಲಿದೆ, ಸಂಹಾರ ಮಾಡಲಿಕ್ಕೆ ಬಂದೇನೆ ನಾನು ಅಂತ ಘೋಷಣೆ ಮಾಡ್ತಾನೆ. ಸಹಸ್ರ ಬಂಡೆ ವೃಕ್ಷಗಳನ್ನು ಸಂಹರಿಸಬಲ್ಲ ಹನುಮನಿಗೆ ಸಹಸ್ರ ರಾವಣರ ಸಮ ಅಲ್ಲ. ನೋಡಿ ಹನುಮಾನನ ಸಾಮರ್ಥ್ಯದ ಬಗ್ಗೆ ವಾಲ್ಮೀಕಿ ಅವರು ಹೀಗೆ ಹೇಳ್ತಾರೆ. ಸಹಸ್ರ ಬಂಡೆ, ಸಾವಿರ 1,00,000 ಬಂಡೆ ಆಗಿರ್ಬೋದು, ವೃಕ್ಷಗಳಾಗಿರ್ಬೋದು, ಇವುಗಳನ್ನು ಏಕಕಾಲಕ್ಕೆ ಸಂಹರಿಸುವಂಥ ಶಕ್ತಿ ಹನುಮಾನನಲ್ಲಿದೆ. ಹನುಮಾನನಿಗೆ ಸಹಸ್ರ ರಾವಣರು, ಒಬ್ಬ ಅಲ್ಲ, ಇಂಥ 1,000 ಜನ ರಾವಣರು ಬಂದು ನಿಂತರೂ ಕೂಡ ಅವರು ಯಾರೂ ಹನುಮಾನನಿಗೆ ಸಮನಲ್ಲ. ಈ ರಾವಣದ ದೂರ ಉಳಿದೇವ ಇಂಥವ್ರು 1,000 ಮಂದಿ ಬಂದರೂ ಕೂಡ ಹನುಮಾನನ ಪರಾಕ್ರಮಕ್ಕೆ ಸಮನಾಗುವುದಿಲ್ಲ ಅಂತ ವಾಲ್ಮೀಕಿಯವರು ಸ್ಪಷ್ಟವಾಗಿ ಹನುಮಾನನ ಸಾಮರ್ಥ್ಯದ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ಯಾರ. ಧ್ವಂಸ ಮಾಡುವೆ ಲಂಕೆ ಸಮಕ್ಷಮ ರಾಕ್ಷಸರ. ಈಗೇನು ರಾಕ್ಷಸರಲ್ಲ ಇವ್ರ, ರಾವಣ ಹಿಡ್ಕೊಂಡ
ಇವ್ರು ಯಾರೂ ಏನು ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ. ನಾನು ಈ ಲಂಕೆನ ಅವ್ರ ಮುಂದನ ನಾಶ ಮಾಡಿ ಹೋಗ್ತೇನೆ, ಹಿಂದಲ್ಲ ಅವ್ರ ಎದುರಿಗೇನ ಅವರ ಲಂಕೆಯನ್ನು, ಅವರ ಒಂದು ಏನು ವೈಭವ ಇದೆಯಲ್ಲ ಆ ವೈಭವವನ್ನು ನಾನು ನಾಶ ಮಾಡಿ ಹೋಗ್ತೇನೆ, ಧ್ವಂಸ ಮಾಡುವೆ ಲಂಕೆ ಸಮಕ್ಷಮ ರಾಕ್ಷಸರ, ಸಾಧಿಸಿ ಬಂದ ಕಾರ್ಯ, ನಾ ಬಂದದ ಕಾರ್ಯ ಸಾಧಿಸಿದನ. ಸೀತೆ ಭೇಟಿಯಾಗ್ಯಾಳ, ಸೀತೆ ಇದು ತೊಗೊಂಡು ಹೋಗ್ತಾನೆ. ಅಷ್ಟೇ ಅಲ್ಲ, ಈ ಬಂದ ಕಾರ್ಯ ಪೂರ್ಣ ಆಗಬೇಕಾಗಿದ್ದ ನಿಮಗೂ ಎಚ್ಚರಿಕೆ ಕೊಟ್ಟು ಹೋಗಬೇಕು, ಸಾಧ್ಯವಾದಷ್ಟು ನಿಮಗೆ ದಂಡಿಸಿ ಹೋಗಬೇಕಂತ ಹೇಳಿ ನಾನು ಇದನ್ನು ಯುದ್ಧವನ್ನು ಘೋಷಣೆ ಮಾಡಿದ್ದೇನೆ. ಅಲ್ಲಿ ಅವ್ರು ಯಾರೂ ಹೇಳಿಲ್ಲ ನನಗೆ, ಬರೇ ಸುದ್ದಿ ತೊಗೊಂಡು ಬಾ ಅಂತ ಹೇಳ್ಯಾರ. ನಾ ಸುದ್ದಿ ತೊಗೊಂಡು ಹೋದ್ರೆ ಮತ್ತು ಅರ್ಧ ಕೆಲಸ ಆಗ್ತೈತಿ, ಬಂದದ ಆ ಸ್ವಲ್ಪ ಕೆಲಸ ಇವರಿಗೆ ದಂಡಿಸಿ ಹೋಗಬೇಕಂಥೇಳಿ ಆ ಒಂದು ಬಂದ ಕೆಲಸದ ಒಂದು ಅಂಗವಾಗಿ ಇಟ್ಕೊಂಡು ನಾನು ದಂಡಿಸ್ತಾ ಇದ್ದೇನೆ ನಿಮ್ಮನ್ನು. ನೀವು ಯಾರೂ ನನ್ನ ತಡೆಯೋಕ್ಕಾಗುವುದಿಲ್ಲ. ನಮಸ್ಕರಿಸಿ ಸೀತೆಗೆ ಹಿಂದಿರುಗುವೆ, ನಿಮ್ಮನ್ನು ಸೊಟ್ಟು ಇಲ್ಲಿ ಬೆಂಕಿ ಹಚ್ಚಿ ನಿಮ್ಮನ್ನು ಕೊಂದ ಕೆಲವು ಮಂದಿನ ಅರ್ಧ ನಿಮ್ಮ ಶಕ್ತಿ ಹಾಳು ಮಾಡಿ ಮತ್ತು ಪುನಃ ಸೀತೆಗೆ ಭೇಟಿಯಾಗಿ ನಾನು ರಾಮನ ಭೇಟಿಗೆ ಹೋಗ್ತೇನೆ, ಹಿಂದಿರುಗ್ತೇನೆ ಅಂತ ಹೇಳ್ತಾನೆ. ಕಂಡು ಹೊಂಬೆಳಕಿನ ಮೋಡದಂತಹ ಹನುಮ ಅವ್ರಿಗೆ ಹೆಂಗೆ ಕಾಣಿಸ್ತಿದ್ರೆ ಹೊಂಬೆಳಕಿನಂತೆ ಸೂರ್ಯೋದಯ ಆಗು ಕಾಲಕ್ಕೆ ಏನು ಬೆಳಕಿರ್ತದಲ್ಲ ಹೊನ್ನಿನಂಥ ಬೆಳಕು ಅವನ ಮೈವನ್ನು ಹಾಕಿ ಕಾಣಿಸಿದೆ. ಆತಂಕಿತವಾದವು ರಾಕ್ಷಸರು ಕೇಳಿ ಗರ್ಜನೆ, ಹನುಮನ ಈ ಗರ್ಜನೆಯನ್ನು ಕೇಳಿ ಅವರಲ್ಲಿ ಭಯ ಹುಟ್ಟಿಕೊಂಡಿತು. ಕಿತ್ತೆಸೆದ ಕಮಾನ ದ್ವಾರವನ್ನು ಹನುಮ ತನ್ನ ಮುತ್ತಿ ಆಕ್ರಮಣ ಮಾಡಲು ಬಂದ ರಾಕ್ಷಸರ ಮೇಲೆ, ಅವನೇನು ಮುತ್ತಿ ನಿಂತಿರ್ತಲ್ಲ ದಾಳಿ ಮಾಡಬೇಕಂತ ಹೇಳಿ ಸುತ್ತುವರೆದು ನಿಂತಿರ್ತಲ್ಲ, ಅವರ ಮ್ಯಾಗ ಬಾಜುಗಿದ್ದಂಥ ಒಂದು ಕಮಾನವನ್ನು ಕಿತ್ತು ಅವ್ರ ಮ್ಯಾಗ ಎಸಿತಾನ. ಅದು ಕಬ್ಬಿಣದ ಕಮಾನ ಇರ್ತದೆ. ಕಿತ್ತು ಎಸೆದನು ರಾಕ್ಷಸರ ಮೇಲೆ. ಗರುಡ ಉಗುರುಗಳಿಂದ ಹಾವು ಹಿಡಿದಂತೆ ನೋಡಿ, ಮತ್ತು ಇಲ್ಲಿ ಅಲಂಕಾರದ ಯಾವ ರೀತಿ ಗರುಡ ಹಾವನ್ನು ತನ್ನ ಊರಿನಿಂದ ಹಿಡಿದಂತೆ ಥಳಿಸಿದ ರಾಕ್ಷಸರನ್ನು ಹನುಮ ಹಿಡಿದು ಕಬ್ಬಿನ ಸಲಾಕೆ, ಗದೆ ಅಲ್ಲ ಇದು ಕಬ್ಬಿನ ಸಲಾಕಿ ಎಲ್ಲಿ ಸಿಕ್ತು ಅವನಿಗೆ? ಆ ಕಮಾನಿನಿಂದ ಸಿಕ್ಕಿತ್ತು. ದ್ವಾರದ ಭಾಗದಲ್ಲಿ ಏನು ಕಮಾನ ಇತ್ತಲ್ಲ ಅದನ್ನೇನು ಎತ್ತನಲ್ಲ, ಅದ್ರಾಗ ಕಬ್ಬಿನ ಸಲಾಕಿ ಸಿಗ್ತದೆ. ಆ ಕಬ್ಬಿನ ಸಲಾಕಿಯನ್ನು ಹಿಡ್ಕೊಂಡು ಅವ್ರ ಮ್ಯಾಗ ವಾರ ಮಾಡ್ತಾನೆ, ಬಡಿತಾನೆ ಅವ್ರನ್ನೆಲ್ಲ. ಸಂಹರಿಸಿ ಶೂರ ಕಿಂಕರರನ್ನು ಹನುಮ ಸಜ್ಜಾದನು ಪುನಃ. ಏನು 10,000 ಮಂದಿಯನ್ನು ಬಂದಿದ್ರಲ್ಲ ಅವ್ರನ್ನೆಲ್ಲ ಏನು ಮಾಡ್ತಾನೆ, ಆ ಕಬ್ಬಿನ ಸಲಾಕೆಯಿಂದ ಹಿಡ್ದ ಕೊಂದು ಬಿಡ್ತಾನೆ, ಸಂಹರಿಸ್ತಾನೆ. ಮತ್ತಿನ್ಯಾರು ಬರಲ್ಲ ಅಂತೇಳಿ ಮುಂದಿನ ಟವಳಿನ ಎದುರಿಸಲಿಕ್ಕೆ ಸಜ್ಜಾಗಿ ಮತ್ತೆ ಅಲ್ಲಿ ನಿಲ್ತಾನೆ ಯುದ್ಧಕ್ಕೆ. ಸಂಹರಿಸಿ ಶೂರ ಕಿಂಕರರನ್ನು ಹನುಮ ಸಜ್ಜಾದನು ಪುನಃ ಯುದ್ಧಕ್ಕೆ. ಕಮಾನು ದ್ವಾರ ಬಳಿ ಹನುಮ. ತಪ್ಪಿಸಿಕೊಂಡು ಕೆಲ ರಾಕ್ಷಸರು ದೂರಿದರು ರಾವಣನಿಗೆ. ಅದ್ರಾಗ ಕೆಲವೊಂದು ಜನ ಉಳ್ಕೊಂಡು ಓಡಿ ಹೋಗಿ ರಾವಣನಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾರೆ. ಕಿಂಕರ ಸಂಹಾರ ದೃಶ್ಯ ಕೇಳಿ ಕಿಂಕರರ ಹತ್ಯೆ. ಕೆಂಪೇರಿದ ಕಣ್ಣಿನ ರಾವಣ ಯುದ್ಧಕ್ಕೆ ಹೊರಡಲು ಆಜ್ಞಾಪಿಸಿದ ಅಜಯ್ ಮಹಾಬಲ ಪ್ರಹಸ್ತ ಪುತ್ರನಿಗೆ. ರಾವಣನಿಗೆ 7 ಜನ ಮಕ್ಕಳು, ಗಂಡು ಮಕ್ಕಳು. ಅದ್ರಾಗ ಒಬ್ಬ ಯಾರಪ್ಪ ಅಂದ್ರೆ ಪ್ರಹಸ್ತ, ಅವನ ದಂಡನಾಯಕ. ಇಡೀ ರಾವಣನ ಸೈನ್ಯದ ಚೀಫ್ ಆಫ್ ಆರ್ಮಿ, ದಂಡನಾಯಕ. ಅವನಿಗೆ ಆಜ್ಞೆ ಮಾಡ್ತಾನೆ, ಆಯ್ತಪ್ಪ ಇವರು 10,000 ಮಂದಿ ನಮ್ಮ ಮಂದಿನ ಕೊಂದರು, ಮತ್ತು ನೀನು ಯಾವಾಗಲೂ ಪ್ರತಿಯೊಂದು ಯುದ್ಧದಾಗ ನನ್ನ ಜೊತೆಗೆ ಇದ್ದೀಯ, ಎಲ್ಲ ಯುದ್ಧದಲ್ಲಿ ಭಾಗವಹಿಸಿದೀಯಾ, ಅಜಯ್ ಇದ್ದೀಯ. ನಿನ್ನನ್ನು ಯಾರೂ ನಿನ್ನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ನೀನೇ ಹೋಗಿ ಆ ವಾನರನಿಗೆ ಬುದ್ಧಿ ಕಲಿಸು ಅಂತ ಹೇಳ್ತಾನೆ. ಕಿಂಕರನ್ನು ಸಂಹರಿಸಿದ ಹನುಮ ಮನದಲ್ಲಿ ಅಂದುಕೊಂಡ, ಮಾಡಿದೆ ವನನಾಶ. ಈಚೆ ಕಡೆಗೆ ಏನು ಮಾಡ್ತಾನೆ, ಕಮ್ಮಾನ ಬಾಜುಗೆ ನಿಂತ್ಕೊಂಡು ಈ ಬಂದಂಥವ್ರನ್ನೆಲ್ಲ ನಾಶ ಮಾಡಿದೆ ಮತ್ತು ವನನೂ ನಾಶ ಮಾಡಿದೆ. ನಾಶವಾಗಿಲ್ಲ, ಇನ್ನು ಎತ್ತರದ ಅರಮನೆ ಮುಂದೆ ನಿಂತಿದೆಪ್ಪ, ರಾವಣ ಅರಮನೆ, ಅದು ಇನ್ನೂ ನಾಶ ಆಗಿಲ್ಲ. ಉಳ್ಕಿವೆಲ್ಲ ನಾಶ ಮಾಡ್ತಾ ಇದ್ದೇನೆ ನಾನು, ಅದು ಹಂಗೆ ನಿಂತಿದಲ್ಲ.
ಪುಡಿ ಮಾಡುವೆ ಅದನ್ನು ಕೂಡ ಬಿಡುವುದಿಲ್ಲ, ಅದನ್ನು ಸಹಿತ ಪುಡಿ ಮಾಡೇ ಹೋಗ್ತೀರಂತೆ ಸ್ವತಃ ಹನುಮ ಅನ್ಕೊಳ್ತಾನೆ. ಮೇರು ಶಿಖರದಂತಹ ವನ ಅರಮನೆ, ಶಿಖರದ ಮೇಲೆ ನೆಗೆದು ಕುಳಿತ ಹನುಮ. ಅದೇನು ಅರಮನೆದ ಶಿಖರದ ಮ್ಯಾಗ ತುದಿ, ಅಲ್ಲಿ ಮ್ಯಾಗ ಹೋಗಿ ನೆಗೆದವನ ಹತ್ರ ಮ್ಯಾಗ ಕೂಡ್ತಾನೆ ಹನುಮ. ಪರಿಯಾತ್ರಾ ಪರ್ವತ ಸಮ ವನ ಅರಮನೆ, ಆ ಅರಮನೆ ಪರಿಯಾತ್ರಾ ಪರ್ವತದಷ್ಟ ಎತ್ತರ ಇರ್ತದೆ, ಅದಕ್ಕೆ ಸಮಾನವಾದಂತಹದ್ದು ಅರಮನೆ ಇರ್ತದೆ. ಧ್ವಂಸಿಸಲು ಹಿಗ್ಗಿಸಿಕೊಂಡು ತನ್ನ ದೇಹ ಹನುಮ. ಅದನ್ನು ಧ್ವಂಸ ಮಾಡಬೇಕಾದ್ರೆ ಪರ್ವತಾಕಾರದ ದೊಡ್ಡದಿದ್ದಾಗ ಮತ್ತು ಆ ಶರೀರ ದೊಡ್ಡದೇ ಇರಬೇಕು. ಸಣ್ಣ ಕಲ್ಲದಿಂದ ಹೊಡೆದ್ರೆ ಅದು ಏನಾಗುವುದಿಲ್ಲ. ಹಂಗೆ ಸಮಬಲ ಇರಬೇಕು. ಯುದ್ಧದಲ್ಲಿ ಯಾವಾಗಲೂ ಸಮಬಲ ಇರಬೇಕು. ಸಮಬಲ ಇರಲಿಲ್ಲ ಅಂದರೆ ಯುದ್ಧ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅವನು ಕೂಡ ಅದನ್ನು ಧ್ವಂಸ ಮಾಡಬೇಕಾಗಿದ್ರೆ ಮತ್ತಷ್ಟು ತನ್ನ ಶರೀರವನ್ನು ಹಿಗ್ಗಿಸಿಕೊಳ್ತಾನೆ. ಜೋರಾಗಿ ಚಪ್ಪಾಳೆ ತಟ್ಟಿದ ಹನುಮ ಸಪ್ಪಳ ಗೂಂಜಿಸುತ್ತ ಲಂಕಾ ನಗರವಿಡೀ. ಅಲ್ಲಿ ಕೂತ್ಕೊಂಡು ಜೋರಾಗಿ ಚಪ್ಪಾಳೆ ತಟ್ತಾನೆ. ಚಪ್ಪಾಳೆಯ ಧ್ವನಿ, ಪ್ರತಿಧ್ವನಿ ಎಲ್ಲ ಕಡೆಗೂ ಪ್ರತಿಧ್ವನಿ ಆಗ್ತಿದೆ. ಗರ್ಜಿಸಿದ ಹನುಮ ಲಂಕೆ ಧ್ವಂಸ ಮಾಡಿ ಹಿಂದಿರುಗುವ ಮಾತುಗಳನ್ನಾಡಿದ. ಗರ್ಜನೆ ಮಾಡ್ತಾನೆ, ನಾ ಸರಳ ಹೋಗುವುದಿಲ್ಲ, ನಿಮ್ಮನ್ನೆಲ್ಲ ನಾಶ ಮಾಡೇ ನಾವು ಹಿಂದೆ ಮರಳಿ ಹೋಗ್ತೀನ. ರಾಮನಿಗೆ ಜಯಕಾರ ಹಾಕುತ್ತಾ ರಾಮನಿಗೆ ಜಯಕಾರ ಹಾಕಿದ. ಕೇಳಿ ಹನುಮನ ಗರ್ಜನೆ ಶತ ವನರಕ್ಷಕರು ಓಡಿ ಬಂದರು. ಅಲ್ಲೆಲ್ಲೇ ವನರಕ್ಷಕರು ಗುಡ್ಡಕಾಯವ್ರು. ಈಗ ಹೆಂಗೆ ನಮ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಅದು ಅರಣ್ಯ ಅಭಿವೃದ್ಧಿ, ಅರಣ್ಯ ಸಂರಕ್ಷಣೆಗಾಗಿ ಇದ್ದದ್ದು. ಆದರೆ ಇವತ್ತು ನಾವು ನೋಡ್ತಾ ಹೋದ್ರೆ 1947 ಎಷ್ಟು ನಮ್ಮ ಅರಣ್ಯ ಭೂಮಿ ಇತ್ತು ಭಾರತದ, ಅಷ್ಟು ಉಳಿಲಿಲ್ಲ. ನಾವು ಸ್ವಚ್ಛ ಒಂದು ಹವೆಯನ್ನು, ಸಾಕಷ್ಟು ಆಕ್ಸಿಜನ್ ಪಡಿಬೇಕಾದ್ರೆ, ನಮ್ಮ ಶರೀರ ಆರೋಗ್ಯಕರವಾಗಿರಬೇಕಾದ್ರೆ ಬೇಕಾಗುವಂಥ ಹವಾ ಏನಿದೆಯಲ್ಲ, ಆ ಹವಾ ಸಿಗಬೇಕಾದ್ರೆ, ಗಾಳಿ ಸಿಗಬೇಕಾದ್ರೆ ಕನಿಷ್ಠ ನಾವು ಹೊಂದಿದ ಒಟ್ಟು ಭೂಮಿಯ 1/3 ಅರಣ್ಯ ಭೂಮಿಯಾಗಿರಬೇಕು. ಇವತ್ತ ಇಲ್ಲ, ಕಾಡೆಲ್ಲ ನಾಡಾಗಿದೆ. ರಸ್ತೆಗುಂತ ಅಷ್ಟ ದೊಡ್ಡ ದೊಡ್ಡ ಗಿಡ ಬಿಟ್ಟಾರ, ಒಳಗೆಲ್ಲ ವಿಲ್ಲಾಗಳನ್ನು ಕಟ್ಟಿಸ್ಯಾರ. ಇದೇನಿದಲ್ಲ, ಬಕಾಸೂರಕ್ಕಿಂತಲೂ ಹೆಚ್ಚಿನ ಜನ ಇದು ಯಾವುದು ನಮ್ಮ ಮಂತ್ರಿಮಂಡಳ. ಇವರು ನೀರು ನುಂಗಿದ್ರು ಇದನ್ನ ಏನದು, ಆ ನದಿ ನುಂಗಿದ್ರು ಹೊಟ್ಟೆ ತುಂಬಿಲ್ಲ ಇವ್ರದ್ದು. ಉಸುಕು ನುಂಗಿದ್ರು ಹೊಟ್ಟೆ ತುಂಬಲಿಲ್ಲ ಅವ್ರದ್ದು. ಗಿಡಗಳನ್ನು ನುಂಗಿದ್ರು ಹೊಟ್ಟೆ ತುಂಬಲಿಲ್ಲ, ಬಂಡೆಗಳನ್ನು ನುಂಗಿದ್ರು ಹೊಟ್ಟೆ ತುಂಬ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೆ ಅಬ್ಬರಕ್ಕೆ ಏನಾಗಿದೆ, ಭಾರತದಲ್ಲಿ ಇದ್ದಂತಹ ಅರಣ್ಯ ಭೂಮಿ ನಾಶ ಆಗೋಗಿದೆ. ಇವತ್ತು ಇವರು ಅಂಕಿಅಂಶ ಪ್ರಕಾರ 22 ಅಂತಾರೆ, ಅದು ಅದಕ್ಕಿಂತನೂ ಕಡಿಮೆ ಆಗಿದೆ. ನೋಡಿ, 33 ಇದ್ದಿದ್ದು 22 ಹೇಳ್ತಾರೆ. 11 ಹೋಗಿದೆ. 11 ಆ್ಯಕ್ಚುಲಿ ನೋಡ್ಬೇಕಾದ್ರೆ ಅದು ಲೆಸ್ ದೆನ್ 20% ಇದೆ. ಇಷ್ಟೆಲ್ಲ ಅರಣ್ಯ ಹಾಳಾಗಿದೆ. ಅರಣ್ಯ ಹಾಳಾಗಿದೆ ಅಂದರೆ ಪರಿಸರ ಹಾಳಾದಂಗೆ ವನ್ಯಜೀವಿಗಳು ಹಾಳಾಗ್ತವೆ. ನಾವು ಅದರದ ಪರಿಸರದಾಗ ನಾವು ಅದರದೊಂದು ಚೈನ್ದಲ್ಲಿ ಇದ್ದೇವೆ. ಅದು ಹಾಳಾಯ್ತಪ್ಪ ಅಂದರೆ ಅದಕ್ಕಾಗಿ ನಾವು ಬೇರೆ ಬೇರೆ ಪ್ರಕಾರ ಮಾರಕ ಈ ರೋಗಗಳಿಗೆ ನಾವು ಗುರಿ ಆಗ್ತಾ ಹೊಂಟೇವೆ. ಹೊಸ ರೋಗಗಳು ಹುಡ್ತಾ ಇವೆ. ಎಲ್ಲನೂ ಪೊಲ್ಯೂಟೆಡ್. ಕುಡಿಬೇಕಂದ್ರೆ ಶುದ್ಧ ನೀರಿಲ್ಲ, ಗಾಳಿ ಶುದ್ಧ ಇಲ್ಲ, ಭೂಮಿ ಶುದ್ಧ ಇಲ್ಲ, ಆಹಾರ ಶುದ್ಧ ಇಲ್ಲ. ಇದೆಲ್ಲ ಕೊಂಡು ತಗೊಂಡಿದ್ದು ನಾವೇ. ಕೊನೆಗೆ ಬಲಿಯಾಗೋದು ನಾವೇ. ಅದಕ್ಕಿಲ್ಲಿ ಈ ರೀತಿಯಾಗಿ ಹನುಮ ಏನು ಮಾಡ್ತಾನೆ, ಬಂದವ್ರ ಮೇಲೆ ದಾಳಿ ಮಾಡಿ ಪುನಃ ದಾಳಿಗೆ ನಿಂತಿರ್ತಾನೆ. ರಾವಣನಿಗೆ ಇದು ಗೊತ್ತಾಗಿ ಮತ್ತೊಬ್ಬನವನ್ನ ಅಲ್ಲಿ ಕಳಿಸ್ತಾನೆ. ಮುಂದೆ ಮತ್ತೇನು ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.